ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ರಂಜಿತಾ ಗೌಡ ಅಂತೇಳ್ಬಿಟ್ಟು, ಊರು ಉಡುಪಿ ಭಾಗದವರು, ವಯಸ್ಸು 36 ವರ್ಷ ಕಂಪ್ಲೀಟ್ ಆಗಿದೆ. ಇನ್ನು ಮಕ್ಕಳು ಒಬ್ಬಳು ಹೆಣ್ಣು ಮಕ್ಕಳಿದ್ದಾಳೆ, ಜೊತೆಗೆ ನಾನು. ಸೊ ಇಬ್ಬರು ಸಹಿತ ಇದ್ದೇವೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಗಂಡ ತೀರಿಕೊಂಡು 5 ವರ್ಷ ಆಗಿದೆ. ಆಸ್ತಿ 5 ಎಕರೆ ಜಮೀನಿದೆ, ಹಾಗಾಗಿ ಎರಡನೇ ಸಂಬಂಧ ಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಟಾಟಾ ಟಿಯಾಗೋ ರೆವೆಂಟ್ರಾನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ 50 ಲಕ್ಷದ ಆಸ್ತಿ ಇದೆ, ಎರಡನೇ ಸಂಬಂಧ ಬೇಕು ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ ಸಹಿತ ಕೊಟ್ಟಿರೋದು. ಆಸ್ತಿಯ ಬಗ್ಗೆ ಆಸಕ್ತಿ ಇದ್ದರೆ ಮಾತ್ರ ಸಂಬಂಧವನ್ನು ಬೆಳೆಸಿ, ಏಕೆಂದರೆ ಅದನ್ನು ನೀವೇ ನೋಡಿಕೊಳ್ಳಬೇಕು ಅಂತೇಳಿ ತಿಳಿಸಿದ್ದಾರೆ. ಮದುವೆ ಆಗುತ್ತೇನೆ ಅಂದರೆ ಅದಕ್ಕೂ ಕೂಡ ಓಕೆ, ಆದರೆ ಮಗಳಿಗೂ ಕೂಡ ನೀವು ಇಷ್ಟವಾದರೆ ಮಾತ್ರ ಇದೊಂದು ನೆನಪಿರಬೇಕು. ಅಂದರೆ ಮಗಳಿಗೆ ಇಷ್ಟವಾದರೆ ಮಾತ್ರ ಮದುವೆ ಮಾಡಿಕೊಳ್ಳುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸುಖ ಮಾತ್ರ ಬೇಕು ಅಂದರೆ ಮಗಳು ಇಲ್ಲದಾಗ ಮನೆಗೆ ಬಂದು ಸುಖವನ್ನು ಕೊಡ್ಬೋದು, ಅಗಲ ಮಾಡಿ ಕೊಡುತ್ತೇನೆ ದಂಗಿ ಸುಖವನ್ನು ಅನುಭವಿಸಬಹುದು ಅಂತೇಳಿ ಇದಿಷ್ಟು 50 ಲಕ್ಷದ ಆಸ್ತಿ ಇದೆ, ಹಾಗಾಗಿ ಎರಡನೇ ಸಂಬಂಧ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಹಾಗೆ ಎರಡನೇ ಸಂಬಂಧಕ್ಕೆ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಸೊ ಮೊದಲನೇದು, ಸುಖ ಕೊಡುವ ಬಗ್ಗೆ ಅಪಾರವಾದ ಆಸಕ್ತಿಯನ್ನು ಹೊಂದಿರಬೇಕು ಅಂತೇಳಿ ತಿಳಿಸಿದ್ದಾರೆ. ಮಗಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುವ ಗಂಡಸರು ಬೇಡ. ಇನ್ನು ತೂತಿನ ಪಕಳೆ ಉಜ್ಜಿದರೆ ರಸ ಬರುತ್ತೆ, ಸೊ ಉಜ್ಜಿ ಸುಖ ಪಡಿಸಬೇಕು. ಚೀಪಿದರೆ ದುಡ್ಡಿನ ಸಹಾಯವೂ ಕೂಡ ಮಾಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಯೋಚನೆ ಮಾಡಿ ನಿರ್ಧಾರವನ್ನು ತಿಳಿಸಬಹುದು. ಮದುವೆಯ ಬಗ್ಗೆ ಮೊದಲು ನಿರ್ಧಾರವನ್ನು ತಿಳಿಸಬೇಕು. ಬಯಕೆ ತೀರಿಸಿ ಜೊತೆಗೆ ಇಟ್ಟುಕೊಳ್ಳಬೇಕು. ಏನಂತೀರಾ, ನಿಮ್ಮ ನಿರ್ಧಾರವನ್ನು ತಿಳಿಸಿ ಅಂತೇಳಿ ಇದಿಷ್ಟು ಎರಡನೇ ಸಂಬಂಧಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ನನಗನ್ಸುತ್ತೆ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿರೋದು. ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಕೊನೆಯದಾಗಿ ಫ್ರೆಂಡ್ಸ್, ಇವರ ಬಳಿರುವ ಟಾಟಾ ಟಿಯಾಗೋ ರೆವೆಂಟ್ರಾನ್ ಕಾರ್ ಬಗ್ಗೆನೂ ಕೂಡ ಫುಲ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜುಲೈ 2016 ಅಂತೇಳಿ ತಿಳಿಸಿದ್ದಾರೆ. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 50,000 ಕಿಲೋಮೀಟರ್ ರನ್ ಆಗಿದೆ. RTO ಉಡುಪಿ ಅಂತೇಳಿ ತಿಳಿಸಿದ್ದಾರೆ. ಓನರ್ಶಿಪ್ಪು ಇವರು ಸೆಕೆಂಡ್ ಓನರ್ ಆಗಿರೋದು, ಅಂದರೆ ಸೆಕೆಂಡ್ ಹ್ಯಾಂಡಲ್ಲಿ ಈ ಒಂದು ಕಾರನ್ನು ಬೈ ಮಾಡಿರೋದು. ಇನ್ನು ಇಂಜಿನ್ ಡಿಸ್ಪ್ಲೇಸ್ಮೆಂಟು 1199 CCದು. ಟ್ರಾನ್ಸ್ಮಿಷನ್ ಮ್ಯಾನುವಲ್ ಇದೆ. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2016 ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಲೆಫ್ಟ್ ಮತ್ತು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ. ಸುಮಾರು 8 ವರ್ಷ ಆಗಿದ್ರೂ ಕೂಡ ಈ ಒಂದು ಕಾರನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.